ನಾನು ಒಂದು ಸ್ಟೇಷನ್ ಎಂಟ್ರಿ ಆದಾಗ ಪೊಲೀಸ್ ಅವರು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ನಮ್ಮ ವರಿಷ್ಠ ಅಧಿಕಾರಿ ನಮ್ಮ ಕಾಲಿಗೆ ಸಿಗಬೇಕು. ಅದು ಬಹಳ ದೊಡ್ಡ ಮೆಸೇಜ್. ಸೊ ನೀವು ಸಿಕ್ಕಿದ್ದೀರಾ, ಬಹಳ ಖುಷಿ ಆಯ್ತು. ಮಂಡ್ಯ ಜನ ಸುರಕ್ಷಿತವಾಗಿರ್ಲಿ, ನಿಮ್ಮ ಮೇಲೆ ವಿಶ್ವಾಸ ಇರಲಿ. ನೀವೆಲ್ಲರೂ ಜನಸ್ನೇಹಿ, ಮಹಿಳಾ ಸ್ನೇಹಿಯಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ಕಾರ. ಇದು ರಿಜಿಸ್ಟರ್ ತಗೊಂಡ್ಬಂದ್ರಿ. ಎಷ್ಟು ಜನ ಇದ್ದಾರೆ? 23 ಇಂದ molestation cases ಆಯ್ತು. ಓಕೆ ಓಕೆ. ವಿಮೆನ್ ಮಿಸ್ಸಿಂಗ್ ಎಲ್ಲ ಟ್ರೇಸ್. ಕಾಣೆಯಾದವರ ಹೆಣ್ಣು ಮಕ್ಕಳು ಇದು 25 ಒಬ್ಬರು ಮಾತ್ರ ಸಿಕ್ಕಿಲ್ವಾ? ಅವರೊಬ್ಬರೇ, ಇನ್ನೆಲ್ಲರೂ 24ನೇದು ಕಾಣೆಯಾದಂತ ಮಹಿಳೆಯರು ಎಲ್ಲ ಟ್ರೇಸ್ ಆಗಿದೆ. 23ರಲ್ಲಿ ಎಲ್ಲ ಟ್ರೇಸ್ ಆಗಿದೆ. 26ರಲ್ಲಿ 5 ಕೇಸ್ ಬಂದಿತ್ತು. ಅವರಷ್ಟು ಜನನ ಕೊಟ್ಟಿದ್ದೀರಾ. ನಮ್ಮ ದೌರ್ಜನ್ಯ ಪ್ರಕರಣಗಳು 26ನೇದು ಅಂಡರ್ ಇನ್ವೆಸ್ಟಿಗೇಷನ್. ಈ ಕೇಸ್ದು ಫೋನ್ ನಂಬರ್ ತಗೊಳ್ತೀರಾ? ಇದೆಲ್ಲ ಫಾಲ್ಸ್ ಕೇಸ್. ಗೊತ್ತಾಯ್ತು. ಇಲ್ಲಿ ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿಲ್ಲ. ಈಗ ಅದ್ರದ್ದು ಒಂದು ಸಮಿತಿ ಮಾಡ್ಕೊಂಡ್ಬಿಡ್ಬೇಕು ಪೊಲೀಸ್ ಅವ್ರ ಜೊತೆ. ಅಂದ್ರೆ ಪಬ್ಲಿಕ್ ಒಂದು ಕಮಿಟಿ ಮಾಡ್ಕೊಂಡ್ರೆ ನಿಮ್ಗೆ ಎಸ್ಪೆಷಲಿ ಪೋಕ್ಸೋ ಕೇಸಸ್ಗೆಲ್ಲ ಸಹಾಯ ಆಗುತ್ತೆ ಅಲ್ವಾ? ಮಾಡ್ತಿದ್ದೀರಲ್ಲ. ತೆರೆದ ಮನೆ ಕಾರ್ಯಕ್ರಮ ಅದಕ್ಕೂ ರಿಜಿಸ್ಟರ್ ಕೊಡಕ್ಕೆ. ಇಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ? ವೇಕೆಂಟ್. ಆ ವೇಕೆಂಟ್ ಒಂದು ಲಿಸ್ಟ್ ಕೊಟ್ಟರೆ ನಾನು ಬರೀತೀನಿ ಹೋಮ್ ಮಿನಿಸ್ಟ್ರಿಗೆ. ಪ್ರತಿ ವಾರ ಮಾಡ್ತೀರೇನಪ್ಪ? ಮಾಡ್ತಾ ಇಲ್ಲ. ಅಪ್ಡೇಟ್ ಆಗಿಲ್ಲ. ಹೌದು, ಈ ವರ್ಷದಲ್ಲೇ ಅಪ್ಡೇಟ್ ಆಗಿಲ್ಲನಾ ಅಥವಾ ಹೇಗೆ? ಬಟ್ ಆದ್ರೂ ಇದು ಬಹಳ ಇಂಪಾರ್ಟೆಂಟ್ ಮಾಡಬೇಕು. ಕಾಲೇಜ್ಗೆಲ್ಲ ವಿಸಿಟ್ ಮಾಡಿಸಿ. ಎಸ್ಪೆಷಲಿ ಕಾಲೇಜಲ್ಲಿರೋ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರಿಗೂ ನೀವು ಮಾತಾಡಬೇಕು. ಬರೀ ಹೆಣ್ಮಕ್ಳಿಗೆ ಅಲ್ಲ, ಇಬ್ಬರಿಗೂ ಮಾತಾಡಬೇಕು. ಇಬ್ಬರಿಗೂ ಅವೇರ್ನೆಸ್ ಕೊಡಬೇಕು. ಇಬ್ಬರಿಗೂ ಗೊತ್ತಾಗಬೇಕು ನೀವೆಲ್ಲ ಫ್ರೆಂಡ್ಲಿ ಇದ್ದೀರಾ. ಯಾವುದೇ ಅವ್ರ ಮೇಲೆ ಎಂಥದೇ ಕ್ರೈಮ್ ನಡೆದ್ರು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋದಿರ್ಬೇಕು. ಯಾಕೆಂದ್ರೆ ಹೆಣ್ಮಕ್ಳು ನನಗೆ ಫೋನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಭಯ ಆಗತ್ತೆ, ಹೆಂಗ್ ನಡ್ಕೋತಾರೋ ಏನೋ ಭಯ ಆಗತ್ತೆ. ಇದೇ ಮಾತು ಮಕ್ಕಳು ಹೇಳೋದು. ಅವಾಗ ನಾವು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳ್ತೀವಿ, ನೋಡಪ್ಪ ಇಂಥದ್ದೊಂದು ಹೆಣ್ಮಗಳು ಬರ್ತಾಳೆ, ಅವಳ ಮೇಲೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದಾರಂತೆ, ನೀವು ನೋಡ್ಕೊಳ್ಳಿ, ಸರಿಯಾಗಿ ಸ್ಪಂದಿಸಿ ಅಂತ ಹೇಳ್ತೀವಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದೇ ಮೂಲ ಉದ್ದೇಶ, ಹೆಣ್ಮಕ್ಳು ಬರ್ದೇ ಹೋಗೋದಿಕ್ಕೆ. ಅವ್ರಿಗಿರೋ ಒಂದು ಭಯ. ಆ ಭಯ ಹೋಗ್ಬೇಕು ಅಂತಂದ್ರೆ ನೀವು ಪ್ರತಿ ಕಾಲೇಜಿನಲ್ಲಿ ಮಕ್ಕಳ ಜೊತೆ ಮಾತಾಡಬೇಕು. ನಿಮ್ದು ಮತ್ತೆ ಮಕ್ಕಳ ಒಂದು ಸಂಬಂಧ, ಒಂದು ಸ್ನೇಹ ಸಂಬಂಧ ತಂದೆ ತಾಯಿಗಿಂತ ಹೆಚ್ಚು ನಿಮ್ಮ ಮೇಲೆ ಭರವಸೆ ಇಡಬೇಕು. ಆ ತರ ಪರಿವರ್ತನೆ ಆದಾಗ್ಲೇನೆ ನಿಜವಾಗ್ಲೂ ನಾವು ಬದಲಾವಣೆಯನ್ನ ನೋಡೋದು. ನಾನು ಹೇಳಿದ್ರೆ ತಪ್ಪಿದೆಯಾ?
ಚೇರ್ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅದು ಅದಕ್ಕೆ ನಾನು ತೆರೆದ ಮನೆ ಕಾರ್ಯಕ್ರಮವನ್ನ ಬಹಳ ಕಂಪಲ್ಸರಿ ಕೇಳೋದೆ ಅದಕ್ಕೆ. ನಾನು ಯಾವುದೇ ಹೆಣ್ಣು ಮಗಳು, ಯಾವುದೇ ಮಹಿಳೆ, ಯಾವುದೇ ತಾಯಿ ಭಯ ಇಲ್ಲ ಸ್ಟೇಷನ್ಗೆ ಬರಬೇಕು. ಸ್ಟೇಷನ್ ತವರು ಮನೆ. ಅಪ್ಪ ಅಮ್ಮ ಲೇಟಾಗಿ ಬರ್ಬೋದು, ನೀವು ಫಸ್ಟ್ ಬರ್ತೀರ. ಹಾಗಾಗಿ ತಗೊಂಡ್ರೆ ನಮ್ಮ ನಂಬರು ವೇಕೆಂಟ್ ಒಂದು ಲಿಸ್ಟ್ ಕೊಡಿಪ್ಪ. ಆಮೇಲೆ ಇದು ಜೆಂಡರ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಎಲ್ಲ ಆಗುತ್ತಾ? ಮಾಡಬೇಕು. ಯಾಕಂದ್ರೆ ಒಬ್ಬ ಮಹಿಳೆ ಬಂದ್ರೆ ಹೆಂಗ್ ನಡ್ಕೋಬೇಕು, ಯಾವ ತರ ನಡ್ಕೋಬೇಕು, ಹೆಂಗ್ ಮಾತಾಡಿಸ್ಬೇಕು, ಯಾವ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಯಾವ ಪದಗಳು ಯೂಸ್ ಮಾಡಬಾರ್ದು, ಬಹಳ ಇಂಪಾರ್ಟೆಂಟ್. ಮಾಡ್ತಾ ಇದಾರಲ್ಲ. ಯಾವ್ದಾದ್ರು ಒಂದು ಕಂಪ್ಲೇಂಟ್ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ಪಿಕ್ ಮಾಡ್ತೀನಿ, ತಗೊಂಬನ್ನಿ ಹೋಗ್ಲಿ. ಕೊಡಿಪ್ಪ. ದೌರ್ಜನ್ಯನೇ ಜಾಸ್ತಿ, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ವಾ? ಒಂದಿನ ಯಾರಾದ್ರು ಒಂದು ನಂಬರ್ ತಗೊಳ್ಬೇಕಾ? ತಗೊಳ್ಳಿ. ಏನು ನೋಡ್ಬೇಡಿ, ಏನು ನಂಬರ್ ಇಲ್ಲ, ಬಿಡ್ಬೇಡ. ಇಲ್ಲಿ ದೌರ್ಜನ್ಯ ಆಗಿರುವಂಥ ತಾಯಿ ಯಾವುದು ರೀಸನ್ ಇವೇನಾದ್ರು ಇದೆಯಾ? ಸಿವಿಲ್ ಡಿಸ್ಪ್ಯೂಟ್ಸ್ ಬೇಡ ನಮಗೆ. ಎಫ್ಐಆರ್ ಆಗುತ್ತಲ್ಲ, ನಂಬರ್ ಪಿಕ್ ಮಾಡೋಣ ಅಂತಷ್ಟೇ. ಮೂರು ಬಂದವರು ಅಲ್ವಾ? ವೆಂಕಟಮ್ಮ ಫೋನ್ ನಂಬರ್ ಐತೆ, ತಗೊಳಪ್ಪ. ಕೊಡಿ. ಹಲೋ, ನಮಸ್ಕಾರಮ್ಮ. ನೀವು ಸ್ಟೇಷನ್ಗೆ ಬಂದಿದ್ರಲ್ವಾ, ಮಳವಳ್ಳಿ ರೂರಲ್ ಪೊಲೀಸ್ ಸ್ಟೇಷನ್ಗೆ. ಹೇಗೆ ನಿಮ್ ಜೊತೆ ಸ್ಪಂದಿಸಿದ್ರು ಪೊಲೀಸ್ ಅವರು? ಅವರು ನಿಮ್ಗೆ ಚೆನ್ನಾಗಿ ಸ್ಪಂದಿಸಿದ್ರಮ್ಮ? ಏನಾಗಿತ್ತು ನಿಮ್ಗೆ? ಈಗ ನಿಲ್ಸಿದಾರ? ಓಕೆಮ್ಮ, ಒಳ್ಳೇದಾಗ್ಲಿ ತಾಯಿ. ನಾನು ಜಸ್ಟ್ ಒಂದು ನಂಬರ್ ತಗೊಳ್ಳಿ ಹಾಗೆ ಅಂತ ನಾನೇ ಸೆಲೆಕ್ಟ್ ಮಾಡಿದೆ ಒಂದು ನಂಬರ್ನ, ಅದು ನಿಮ್ದು ಬಂತು. ನೀವು ಬಂದಾಗ ನಿಮ್ಗೆ ಹೇಗೆ ಸ್ಪಂದಿಸಿದ್ರು ಅನ್ನೋದಕ್ಕೆ ನಾನು ನಿಮ್ಗೆ ಕರೆ ಮಾಡಿರೋದು. ಬಹಳ ಖುಷಿ ಆಯ್ತಮ್ಮ, ಚೆನ್ನಾಗಿರು. ನಿಮ್ ಮನೆಯವ್ರು ಅವಾಗ ಪೊಲೀಸರ ಕಡೆಯಿಂದ ಹೇಳಿಸ್ತಾರೆ, ಹಾಗೆ ಬದಲಾವಣೆ ಆಗ್ತಾರೆ ಅಲ್ವಮ್ಮ? ಆಯ್ತಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.